ಇದು ನಮ್ಮ ಅಜ್ಜಿನ ಕಟ್ಸಿರೋದು ಭೀಮಜ್ಜಿ. ಮತ್ತೆ ಕುಡಿಯಕ್ಕೆ ನೀರಿಲ್ಲದ ಕಾರಣ ಮದ್ದಪ್ಪ ನಮಸ್ಕಾರ ಗುರುವೆ. ಈಗ ಒಂದು ಹೊಸ ಲಾಗ್ ಸೀರೀಸ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ನಿ. ಏನು ಅಂತ ಅಂದ್ರೆ ಊರುಗಳಿಗೆ ಹೋಗಿ ಅಲ್ಲಿನ ಒಂದು ಇತಿಹಾಸ, ಲೈಫ್ ಸ್ಟೈಲು, ಸ್ಪೆಷಾಲಿಟಿ ಏನಿದೆ ಅಂತ ತೋರ್ಸ್ಕೊಂಡ್ ಬರೋಣ ಅಂತ. ಅದಕ್ಕೆ ಈಗ ನಮ್ಮೂರಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ನಿ. ನಮ್ಮೂರ್ ಒಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯಲ್ಲಿರುವಂತ ಒಂದು ಹಳ್ಳಿಕೆರೆ ಪಾಳ್ಯ. ಈ ಊರಿಗೆ ಅಷ್ಟು ಇತಿಹಾಸ ಇಲ್ಲ. ನಮ್ಮ ಪೇರೆಂಟ್ಸ್ ಮತ್ತೆ ಇಲ್ಲಿ ಊರಿನ ಹಿರಿಯರನ್ನೆಲ್ಲ ಕೇಳಿದೆ, ಅಷ್ಟೇನ್ ಇತಿಹಾಸ ಇಲ್ಲಪ್ಪ ನಮ್ಮೂರ್ದು ಅಂತ ಹೇಳಿದ್ರು. ಹಳ್ಳಿಕೆರೆ ಪಾಳ್ಯ ಅಂತ ಅಂದ್ರೆ ಬರೀ ಇಲ್ಲಿ ಹಳ್ಳಿ ಮರಗಳೇ ತುಂಬ್ಕೊಂಡಿದಾವೆ ಅಂತ ಅನ್ಕೋಬೇಡ್ರಿ. ಒಂದು ಚಿಕ್ಕದಾದ ಒಂದು ಕಟ್ಟೆ ಐತೆ. ಈ ಊರ್ ಸ್ಟಾರ್ಟ್ ಆದಾಗ ಇಲ್ಲಿ ಸುಮಾರು ಒಂದು 8-10 ಮನೆಗಳಿದ್ವು. ಈಗ ಒಂದು 100 ಮನೆಗಳಾಗ್ಯವೆ. 3 ಊರು ಸೇರ್ಬಿಟ್ಟು ಇಲ್ಲಿ 3 ಊರು ಇದಾವೆ. ಹಳ್ಳಿಕೆರೆ ಪಾಳ್ಯ ಮತ್ತೆ ಹಳ್ಳಿಕೆರೆ ಗೊಲ್ರಟ್ಟಿ ಅಂತ 3 ಊರು ಸೇರಿ ಒಂದು 200 ಮನೆ ಇದಾವೆ. ಬನ್ನಿ ಈಗ ಹೋಗ್ಬಿಟ್ಟು ಒಂದು ನಮ್ಮೂರು ರೌಂಡ್ಸ್ ಹಾಕೊಂಬರೋಣ. ಇಲ್ಲೆಲ್ಲ ತೆಂಗಿ ಮರ ಎಲ್ಲ ಗಿಡ ಎಲ್ಲ ಸರಿಯಾಗಿ ಬೆಳೆಸಿದ್ವಿ. ಮುಂಚೆ ಹಳೆ ಮನೆ ಇತ್ತು, ಅಲ್ಲಿ ಅದ್ ಬಿದ್ದೋದ್ಮೇಲೆ ಇನ್ನೊಂದು ಇಲ್ಲಿ ಈ ಕಡೆ ಅದ್ರ ಪಕ್ಕದ ಸ್ವಲ್ಪ ದೂರದಿಂದ ಒಂದು ರೀಸೆಂಟ್ 5 ವರ್ಷ ಆಯ್ತು ಈ ಮನೆ ಕಟ್ಸಿ. ನೋಡಿ ಇಲ್ಲಿ ಕೆಲಸ ಮಾಡ್ತಾವ್ರಿ ಇಲ್ಲಿ. ಹೇಯ್ ಸೈಡ್ ಬನ್ನಿ ಹಾಯ್. ಇದು ಸೌಂದರ್ಯ, ಇದು ಬಡ್ಡಿ ನಾಗಮ್ಮ, ನಾಗಮ್ಮನಿ ಅವರು, ಇದು ಕಾಂತರಾಜು. ಹೋಗೋಣ ನಡ್ರಿ. ಹೆವಿ ಚಳಿ ಅಣ್ಣ, ತಡ್ಕೊಳಕಾಗಲ್ಲ. ಹೆವಿ ಚಳಿ ಅಲ್ಲ. ಕೆಲ್ಸ ಏನಿಲ್ಲ ಅಣ್ಣ. ಕೆಲ್ಸ ಈಗ ತೋಟ ತೊಳಕ್ ಹೋಗಿ ಬಂದು ಉಕೊಂಡಿದ್ದೇನೆ. ಸೇದ್ಮೆ ಮೇಲೆ ಕಾಲ್ ನೋವು, ಮಂಡಿ ನೋವು. ತೋಟ ಇಕ್ಕಿದ್ರ? ಕರಿಯಪ್ಪ ಮೇಷದ್ದು. ಬರೋದು ಊಟ ಇಷ್ಟ 8 ಗಂಟೆಗೆ ಮಾಡ್ಬೇಕಪ್ಪ. ಕರೆಕ್ಟ್ ಅಲ್ದೇನು ತಪ್ಪು ಮಾತಾಡ್ತಾರೆ ನೋಡ್ರಿ ಹರೀಶ್ ಅಣ್ಣ ಯಾಕೆ ಗದ್ರಕಂತೈತೆ. ಬರೋಣ ನೀನೊಂಚೂರು ಮಾತಾಡು. ಬಿಡು ಪಟಾಕಿ ಹೊಡಿ. ಸ್ಟೈಲ್ ಆಗಿ ಬರತ್ತಲ್ಲ ಅಣ್ಣ, ಮಾತಾಡ್ರಿ. ಕೆಲ್ಸ ಇಲ್ಲ ಅಣ್ಣ. ಕೆಲ್ಸಕ್ಕೇನಪ್ಪ ಮಸ್ತಾಗೈತೆ. ಬಾ ಹೋಗೋಣ ಹೊಲ್ದಾಗೆ. ನಿನ್ಗೂ ಐತೆ ಕೆಲ್ಸ? ನನಗೇನಿಲ್ಲ ಅಣ್ಣ. ನಿನ್ಗೈತೆ ಬಾ ಹೊಲ್ದಾಕೆ. ಅಕ್ಕಿ ಗಿಡಕ್ ಸುಣ್ಣ ಹೊಡಿಬೇಕು. ಬಿಸ್ಲಿಗೆ ಕೆಂಪಕಾಗಿ ಹೋಗ್ತಾ ಇದಾವ ಬುಡ ಎಲ್ಲ. ಬಂದ್ರೆ ನೀವು ಹೊಡಿಬಹುದು. ಆಯ್ತಣ್ಣ, ನಡಿಯೋಣ ಹೋಗೋಣ. ಇಲ್ಲ ಗ್ಯಾಂಗ್ ಸೇರ್ಕೊಂಡ್ ಬರೀ ಇಲ್ಲ ಅಂಗಡಿ ತಗೋಬರೋಣ ಒಂದ್ಸಲಿ. ಎಮ್ಮೆ ಬಂತು. ಬರ ಸಾಗರ ಅಂಪೇರು ಮಾತಾಡ. ಏನೋ ಇಲ್ಲಿ ಬೆಳಿಗ್ಗೆ ಬೆಂಕಿನೇ ಇಲ್ಲ. ನೋಡೋಣ. ನೀವು ಬಂದ್ರೆ ಸೌದೆ ಒಂದ್ ಸ್ವಲ್ಪ ಸೌದೆ ತಗೊಂಬಂದ್ರೆ ಕಾಸ್ಬೋದು. ಹೌದೇ? ಆಯ್ತಣ್ಣ. ಎಲ್ಲಿ ಹೋಗಿಲ್ಲ ಇವತ್ತು ಟ್ಯಾಕ್ಟ್ರಿಗೆ? ಮಧ್ಯಳಿಗೂ ಐತೆ. ಯಾಕಣ್ಣ ಕಲ್ಲು ಹೊಡಿತೀಯಾ? ಯಾಕಣ್ಣ? ಗೌಡ ಹೆಂಗ ನಡೀತೈತಪ್ಪ ವ್ಯಾಪಾರ? ಹರೀಶಣ್ಣ ಏನು ಹೊಲ ಸಾವುಕಾರ ಮಂದಿ. ಎಷ್ಟವಣ ಅಡಿಕೆ ಗಿಡ? 2,000. ಅಲ್ಲಿ ಎಷ್ಟ್ ದಿನ ಆಯ್ತು ಹಾಕಿ? ಈಗ ಡಿಸೆಂಬರ್ 21ಕ್ಕೆ 4 ವರ್ಷ ಆಯ್ತು. ಈಗ ಹಳ್ಳಿ ಮರ ಮತ್ತೆ ಬೇವಿನ ಮರ ಇವೆರಡಕ್ಕೂ ಭೀಮಕ್ಕ ಮತ್ತೆ ರಂಗಣ್ಣ ಅನ್ನೋರು ಮದುವೆ ಮಾಡಿಸಿದ್ದಾರೆ. ಯಾಕೆಂತ ಅಂದ್ರೆ ಅವ್ರಿಗೆ ಮಕ್ಕಳಾಗಿದ್ದ ಕಾರಣ ಈ ಒಂದು ಹಳ್ಳಿ ಮರ ಮತ್ತೆ ಬೇವಿನ ಮರಕ್ಕೆ ಮದುವೆ ಆಡ್ಸಿದ್ರೆ ಮಕ್ಕಳಾಗ್ತವೆ ಅಂತ ಅವರ ಒಂದು ನಂಬಿಕೆಗೆ. ಹಾಗೆ ಇಲ್ಲಿ ನಾಗರಕಲ್ಲಿದಾವೆ. ಸುತ್ತಮುತ್ತ ಹಳ್ಳಿನಲ್ಲಿ ಯಾವುದೇ ಒಂದು ನಾಗರಕಲ್ಲು ಇರ್ಲಿಲ್ಲ, ತುಂಬಾ ದೂರ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಈ ನಾಗರಕಲ್ಲು ಇಲ್ಲೇ ನಮ್ಮೂರಲ್ಲೇ ಇರ್ಲಿ ಅಂತ ಅವ್ರು ಮಾಡಿದ್ದಾರೆ. ಅವ್ರಿಗೆ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾ, ಮತ್ತೆ ಇವು ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನ ಇಲ್ಲಿ ನಾವು ಗೋಪುರ ಇಕ್ತಿವಿ, ಮಣೆ ಇಕ್ತಿವಿ. ಮತ್ತೆ ಈ ಒಂದು ಬೇಸಿಗೆಗಾಲದಾಗೆಲ್ಲ ಬಂದ್ಬಿಟ್ಟು ಇಲ್ಲಿ ಕುತ್ಕೋತೀವಿ. ಎಲ್ಲ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಈ ಮರದಡೆಲೆ ಯಾವ್ದು ಮನೆ ಕಟ್ಟಬಾರ್ದು ಅಂತಾನು ಹೇಳ್ತಿದ್ರು ಮುಂಚೆಲೆ, ಬಟ್ ಇಲ್ಲೇ ಮನೆನೂ ಕಟ್ಟಿದ್ದಾರೆ ನೋಡಿ.
ಇಲ್ಲಿ ಒಂದು ಕೆತ್ತನೆ ಐತೆ. ಇದನ್ನ ನೋಡ್ತಾ ಇದ್ರೆ ಹಿಂದಿನ ಕಾಲದವರು ರಾಜ ಮಹಾರಾಜರುಗಳು ಆಳ್ವಿಕೆ ಮಾಡಿರುವಂತ ಒಂದು ಸಮಯದಲ್ಲಿ ಅವರು ಇಲ್ಲಿ ಅವ್ರದೊಂದು ಗುರ್ತಿರ್ಲಿ ಅಂತ ಇಲ್ಲೇ ಕೆತ್ತಿರ್ಬೋದು. ಅದ್ರ ಮೇಲೆ ನೋಡ್ತಿದ್ರೆ ಇಲ್ಲೊಂದು ಕುದುರೆ ಐತೆ, ಅಲ್ಲೊಬ್ರು ರಾಜ ಕುಂತವ್ರೆ, ಮತ್ತೆ ಏನೋ ಹಿಡ್ಕೊಂಡವ್ರೆ, ಪೋಲೋ ಏನೋ. ಅವರು ಒಬ್ರು ಹೆಂಗ್ಸಿದ್ದಾರೆ, ಮತ್ತೆ ಹಾವು ಎಲ್ಲ ತುಂಬಾ ನೋಡ್ತಿದ್ರೆ ಅವರು ಹಿಂದಿನ ಕಾಲದಲ್ಲಿ ಒಂದು ಆಳ್ವಿಕೆ ಮಾಡಿರೋದು ಇದೊಂದು ಗುರ್ತಾಗಿರ್ಲಿ ಅಂತ ಅವರು ಮಾಡಿರ್ಬೋದು ಅಂತ ಅನ್ಸುತ್ತೆ. ಅಷ್ಟು ಇತಿಹಾಸ ಗೊತ್ತಿಲ್ಲ, ಎಲ್ಲ ಕೇಳದೆ ಅಷ್ಟು ಇತಿಹಾಸ ಇದ್ರ ಬಗ್ಗೆನು, ಬಟ್ ಯಾರು ಅಷ್ಟು ಗೊತ್ತಿಲ್ಲ ಅಂತ ಅಂದ್ರು. ಈಗ ನಮ್ಮೂರಿನ ಒಂದು ಗಣೇಶನ ದೇವಸ್ಥಾನಕ್ಕೆ ಬಂದಿದೀವಿ. ಇದು ನೋಡ್ರಿ, ಇಲ್ಲಿ 1994ರಾಗೆ ಈ ಒಂದು ಗಣೇಶನ ಗುಡಿ ಸ್ಟಾರ್ಟ್ ಮಾಡಿದ್ದು. ಇದು ನಮ್ಮ ಅಜ್ಜಿನ ಕಟ್ಸಿರೋದು, ಭೀಮಜ್ಜಿ ರಂಗಸಮಣ್ಣ ಅಂತ. ಇದನ್ನ ಪ್ರತಿ ವರ್ಷ ನಾವ್ ಇಲ್ಲಿ ಗಣೇಶನ ಇಡ್ತೀವಿ ಈ ದೇವಸ್ಥಾನದ ಹತ್ರ. ನಾವು ಇಲ್ಲಿ ಗೌರಮ್ಮನ್ ಇಡ್ತೀವಿ, ಬೇಕಾದ್ರೆ ಗೌರಮ್ಮಂದ ವಿಗ್ರಹ ಇದೆ, ನೋಡ್ಬೋದು. ಒಂದು ಚಿಕ್ಕ ಗ್ರಾಮ ಆಗಿರೋದ್ರಿಂದ ಇದೊಂದು ದೇವಸ್ಥಾನ ತುಂಬಾ ಹಳೇದು. ಎಷ್ಟೋ ಒಂದು ಈ ದೇವಸ್ಥಾನಕ್ಕೆ ಒಂದು ರಿನೋವೇಷನ್ ಮಾಡ್ಬೇಕಂತ ಎಷ್ಟೋ ಹೋರಾಡಿದ್ವಿ, ಬಟ್ ಆಗ್ಲಿಲ್ಲ. ಏನಾದ್ರು ಒಂದು ಮಾಡ್ಬೇಕು ಊರಗಳೆಲ್ಲ ಸೇರ್ಕೊಂಡು ಅಂತ ಹೇಳ್ತೀವಿ. ಯಾಕಂದ್ರೆ ಗಣೇಶನ್ ಗುಡಿ ಇರೋದು ಊರಲ್ಲೇ ಒಂದೇನೆ. ಪ್ರತಿ ವರ್ಷನೂ ಗಣೇಶನ್ ಮಾಡ್ತೀವಿ ಗ್ರ್ಯಾಂಡ್ ಆಗಿ ಹುಡುಗರೆಲ್ಲ ಸೇರ್ಕೊಂಡು. ಬಟ್ ಆದ್ರೂ ಕೂಡ ಇದನ್ನ ಈ ದೇವಸ್ಥಾನನ ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಒಂದು ನೋವು ಕಾಡ್ತಾ ಇದೆ. ಇದು ಮದ್ದಪ್ಪನ್ ಕಟ್ಟೆ ಅಂತ. ಈ ಊರ್ ಸ್ಟಾರ್ಟ್ ಆದಾಗ 8 ರಿಂದ 10 ಮನೆ ಇದ್ವು. ಆ ಟೈಮಲ್ಲಿ ದನಕರುಗಳಿಗೆ ಮತ್ತೆ ಕುಡಿಯಕ್ಕೆ ನೀರಿಲ್ಲದ ಕಾರಣ ಮದ್ದಪ್ಪ ಅನ್ನೋರು ಈ ಕಟ್ಟೆನ ಕಟ್ಸಿದ್ರಂತೆ. ಈಗಲೂ ಕೂಡ ಈ ಒಂದು ಹೆಸರು ಚಾಲ್ತಿಯಲ್ಲೇ ಇದೆ, ಮದ್ದಪ್ಪನ್ ಕಟ್ಟೆ ಅಂತ. ಇದೇನ್ ಅಷ್ಟು ದೊಡ್ಡ ಕೆರೆ ಅಲ್ಲ, ಮಾಮೂಲಿ ಒಂದ್ 2 ಸಲ ಜೋರ ಮಳೆ ಬಂದ್ಬಿಟ್ರೆ ಕೋಡಿ ಬೀಳ್ತೈತೆ. ಅದೇ ತುಂಬಾ ಸಲ ಕೋಡಿನೂ ಬಿದ್ದೈತೆ. ತುಂಬಾ ಮೀನುಗಳು ಕೂಡ ಇದಾವೆ ಇಲ್ಲಿ. ಈಗಲೂ ಕೂಡ ದನಕ್ಕೇನಾದ್ರೂ ನೀರ್ ಬೇಕು ಅಂದ್ರೆ, ಎಮ್ಮೆ ತೊಳಿಬೇಕು, ದನ ತೊಳಿಬೇಕು ಅಂತ ಅಂದ್ರೆ ಈ ಒಂದು ಮದ್ದಪ್ಪನ್ ಕಟ್ಟೆಗೆ ಬಂದ್ಬಿಟ್ಟು ಎಲ್ಲ ನಮ್ಮೂರಿನ ಜನ ಎಲ್ಲ ಬಂದ್ಬಿಟ್ಟು ಇದು ಮಾಡ್ತಾರೆ. ಇದೇ ನೋಡ್ರಿ, ಹಳ್ಳಿಕೆರೆ ಪಾಳ್ಯದಲ್ಲಿರುವಂತ ಒಂದು ಮಾರಮ್ಮನ ದೇವಸ್ಥಾನ. ಇದನ್ನ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಹಳ್ಳಿಕೆರೆ ಮತ್ತೆ ಹಳ್ಳಿಕೆರೆ ಪಾಳ್ಯ ಅಂತ 2 ಊರು ಸೇರ್ಕೊಂಡು ದೇವ್ರನ್ನ ಮಾಡ್ತೀವಿ. ಇದ್ರ ಬಗ್ಗೆ ಅಷ್ಟು ಇತಿಹಾಸ ಗೊತ್ತಿಲ್ಲ, ಬಟ್ ಆದ್ರೆ ಹಿಂದಿನ ಕಾಲದಿಂದನೂ ನಡೆಸ್ಕೊಂಡ್ ಬಂದಿರೋದ್ರಿಂದನೂ ಈಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವರೇ ನೋಡ್ರಿ ನಮ್ಮ ದೊಡ್ಡಪ್ಪ. ಪ್ರತಿ ವರ್ಷ ಈ ಒಂದು ದೇವಸ್ಥಾನಕ್ಕೆ ಬಾನ ಹೊಡ್ತಾರೆ. ದೊಡ್ಡಪ್ಪ, ಏನಾದ್ರು ಮಾತಾಡ್ತೀಯ ಇದ್ರ ಬಗ್ಗೆ? ಹೆಚ್ಚಿನ ಮಾಹಿತಿ ಏನಿಲ್ಲ. ಪ್ರತಿ ವರ್ಷ ನಮ್ಮ ಕುಟುಂಬಕ್ಕೆ ಸೇರ್ತಕ್ಕಂಥದ್ದು ಬಾನ ಹೊರೋದು ಗೌಡ್ರದು ಕರ್ತವ್ಯ ಅಂತ ಹೇಳಿ ಊರಿನ ಗ್ರಾಮಸ್ಥೆಲ್ಲ ಸೇರಿ ನಮಗೆ ಅದನ್ನ ಒಪ್ಪಿಸ್ತಾ ಇದ್ರೆ, ಅದಾಗಿ ಆ ಕಾರಣಕ್ಕಾಗಿ ಇದೇ ರೀತಿ ಮುಂದುವರಿಸ್ತಾ ನಾವು ಸದಾಕಾಲ ಈ ತಾಯಿ ಸೇವೆಯನ್ನು ಮಾಡ್ತಾ ಮುಂದೆ ಹೋಗ್ತಾ ಇದೀವಿ ಸರ್. ಆಯ್ತು ದೊಡ್ಡಪ್ಪ, ಇದನ್ನ ನಾವು ಹಿಂಗೆ ನೀವು ಮುಂದುವರ್ಸ್ಕೊಂಡ್ ಬಂದಿರೋದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಂತ ಹೇಳ್ತಾ ನೀವು ಇಲ್ಲಿ ಬಂದು ಇದಕ್ಕೆ ಕೊಟ್ಟಿದ್ಕೆ ಧನ್ಯವಾದಗಳು. ಈಗ ನೋಡಿದ್ರಲ್ವಾ, ಇಷ್ಟೇ ಈಗ ನಮ್ಮ ಒಂದು ಹಳ್ಳಿಕೆರೆ ಪಾಳ್ಯದಲ್ಲಿರುವಂತ ಒಂದು ಸ್ಥಳಗಳು. ನಮ್ಮೂರು ದೊಡ್ಡೂರೇನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಪ್ಲೇಸ್ಗಳೇ ಇದಾವೆ. ಈಗ ಏನನ್ನಿಸ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.